ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪತ್ ಸಿರಿಮನೆ ಇವರು ಬರೆದಂತಹ ರಿಪೇರಿ ಅನ್ನುವಂತಹ ಲೇಖನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಸಂಪತ್ ಸಿರಿಮನೆ ಇವರ ಪರಿಚಯ ಮಾಡ್ತಾ ಹೋಗೋಣ. ಕನ್ನಡದ ಹೆಸರಾಂತ ಪ್ರಮುಖ ಕವಿಗಳಲ್ಲಿ ಒಬ್ಬರಾದಂತಹ ಸಂಪತ್ ಸಿರಿಮನೆ ಇವರು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನವರು. ಕೆಲಕಾಲ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದ ಇವರು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ವೃತ್ತಿನಿರತರಾಗಿದ್ದರು. ಇದೀಗ ತಮ್ಮ ಆಸಕ್ತಿಯ ಕ್ಷೇತ್ರವಾದಂಥ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಡಿ ಸತ್ಯಪ್ರಕಾಶ್ ಅವರಿಂದ ನಿರ್ದೇಶಿಸಲ್ಪಟ್ಟ 2 ರಾಷ್ಟ್ರ ಪ್ರಶಸ್ತಿಗಳನ್ನು ಮತ್ತು ರಾಜ್ಯ ಪ್ರಶಸ್ತಿಗಳನ್ನು ಗೆದ್ದ ಒಂದಲ್ಲ ಎರಡಲ್ಲ ಎಂಬ ಚಲನಚಿತ್ರಕ್ಕೆ ಸಹಾಯಕ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. 2020ನೇ ಸಾಲಿನ ಬೆಂಗಳೂರು ಅಂತಾರಾಷ್ಟ್ರೀಯ ಕಿರುಚಿತ್ರೋತ್ಸವದಲ್ಲಿ ಮೊದಲ ರನ್ನರ್ ಅಪ್ ಪ್ರಶಸ್ತಿ ಪಡೆದ ರಘುನಂದನ್ ಕಾನಡ್ಕ ಅವರು ನಿರ್ದೇಶಿಸಿದ GPS ಎಂಬ ಕಿರುಚಿತ್ರಕ್ಕೆ ಇವರು ಸಂಭಾಷಣೆಯನ್ನು ಕೂಡ ಬರೆದಿದ್ದಾರೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇವರ ನಟನೆಯ ಲಕ್ಕಿ ಮ್ಯಾನ್ ಮತ್ತು ಗಂಧದ ಗುಡಿ ಸಿನಿಮಾಗಳ ಚಿತ್ರಕಥೆಗಳನ್ನು ಕೂಡ ಸಂಪತ್ ಸಿರಿಮನೆ ಅವರು ಬರೆದಿದ್ದಾರೆ. ಈಗ ನಾವು ರಿಪೇರಿ ಈ ಬರಹದ ಪ್ರಶ್ನೋತ್ತರಗಳನ್ನು ಗಮನಿಸೋಣ. ವಿದ್ಯಾರ್ಥಿಗಳೇ, ನಾನು ಉಡುಪಿಯಿಂದ ವಾಸಂತಿ ಅಂಬಲ್ಪಾಡಿ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪ್ರಶ್ನೋತ್ತರಗಳನ್ನು, ಸಾರಾಂಶಗಳನ್ನು ಈಗಾಗಲೇ ಹಾಕಿರ್ತೇನೆ ವಿದ್ಯಾರ್ಥಿಗಳೇ. ಸರಿ, ಈಗ ನಾವು ಮೊದಲ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಬರಹದ ಮೂಲ ಆಶಯವನ್ನು ನೀವು ತಿಳ್ಕೊಂಡ್ರೆ ಸಾಕು. ಹಾಗೆ ನಾನು ಹೇಳುವಂತಹ ಈ ಉತ್ತರವನ್ನು ಗಮನವಿಟ್ಟು ಕೇಳಿಕೊಂಡ್ರೆ ಸಾಕು. ನಿಮಗೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವು ಉತ್ತರ ಮಾಡ್ಬೋದು. ಇಲ್ಲಿ 2 ಪ್ರಶ್ನೆಗಳಿವೆ. ಈ 8 ಅಂಕದ 2 ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ಈ ಒಂದು ಉತ್ತರವನ್ನೇ ಬರೆಯಿರಿ. ಮೊದಲ ಪ್ರಶ್ನೆ ನೋಡಿ. ರಿಪೇರಿಯಿಂದಾಗಿ ಸಂಬಂಧಗಳು ಬೆಳೆದ ಮತ್ತು ಅಳಿದ ಮಾದರಿಗಳನ್ನು ನಿರೂಪಿಸಿರಿ. ಲೇಖನದಲ್ಲಿ ಅದರ ಆಶಯವನ್ನು ವಿವರಿಸಿ. ಅಥವಾ ರಿಪೇರಿ ಬರಹ ಕ್ರಮಕ್ರಮವಾಗಿ ನಮ್ಮ ಬದುಕಿನ ಎಲ್ಲ ಮಗ್ಗಲುಗಳ ಅರೆಕೋರೆಗಳನ್ನು ತೋರಿಸುವ ಪರಿಯನ್ನು ವಿವರಿಸಿರಿ. ಉತ್ತರ ನೋಡಿ. ಸಂಪತ್ ಸಿರಿಮನೆ ಅವರು ಬರೆದಂತಹ ರಿಪೇರಿ ಈ ಲೇಖನದಲ್ಲಿ ರಿಪೇರಿಯಿಂದಾಗಿ ಸಂಬಂಧಗಳು ಬೆಳೆದ ಮತ್ತು ಅಳಿದ ಮಾದರಿಯನ್ನು ಬಹಳಷ್ಟು ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ. ರಿಪೇರಿ ಎಂದರೆ ಹಾಳಾದ ವಸ್ತುಗಳನ್ನು ಸರಿಪಡಿಸುವುದು ಎಂಬಂತೆ ಅದು ಮನಸ್ಸನ್ನು ಒಂದು ಮಾಡಲೂಬಹುದು, ಮನಸ್ಸುಗಳನ್ನು ಒಡೆಯಲೂಬಹುದು. ಇದಕ್ಕೆ ಲೇಖಕರು ಒಂದು ಉದಾಹರಣೆ ಕೊಡ್ತಾರೆ. ರೇಡಿಯೋ ರಿಪೇರಿ ಬಾಬುವಿನ ಪ್ರಸಂಗವನ್ನು ಹೇಳ್ತಾರೆ ಅವರು. 2 ದಶಕಗಳಿಂದ ಬಟ್ಟೆಗಳನ್ನು ಐರನ್ ಮಾಡಿ ಬಿಸಾಕಿದ್ದ ಲೇಖಕರ ಇಸ್ತ್ರಿ ಪೆಟ್ಟಿಗೆ ಒಂದು ಸಲ ರಿಪೇರಿಗೆ ಬರ್ತದೆ, ಹಾಳಾಗ್ತದೆ, ರಿಪೇರಿಗೆ ಬರ್ತದೆ. ಅದರ ರಿಪೇರಿಗೆ ಬಾಬು ಅನ್ನುವವನು ಪ್ರವೇಶ ಆಗ್ತದೆ. ಆದರೆ ಬಾಬು ಇಸ್ತ್ರಿ ಪೆಟ್ಟಿಗೆಯನ್ನು ಓಪನ್ ಮಾಡುತ್ತಿದ್ದಂತೆ ಅದರ ಒಳಗಿರುವ ಯಾವ ಅಡಿಭಾಗಗಳು ತನ್ನ ಜೀವನದಲ್ಲಿ ಎಂದೂ ಕೂಡ ನೋಡದೇ ಇರುವಂಥವು ಎಂದು ಲೇಖಕರು ದಿಗ್ಭೂಢರಾಗುತ್ತಾರೆ, ಅಂದರೆ ಆಶ್ಚರ್ಯಚಕಿತರಾಗ್ತಾರೆ. ರಾತ್ರಿಯೆಲ್ಲ ಸಿಕ್ಕ ವೈರುಗಳನ್ನು ಕಿತ್ತು ಜೋಡಿಸಿದರೂ ಕೂಡ ಬಾಬುವಿಗೆ ರಿಪೇರಿ ಮಾಡಲು ಆಗುವುದಿಲ್ಲ. ಆದರೆ ಇದೇ ಇಸ್ತ್ರಿ ಪೆಟ್ಟಿಗೆಯನ್ನು ವಿದೇಶಕ್ಕೆ ಕಳಿಸಿ ಅಲ್ಲಿ ರಿಪೇರಿಯಾಗಿ ಬಂದ ಸಂಗತಿ ತಿಳಿದಾಗ ಬಾಬು ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕ್ತಾನೆ. ಅಂದರೆ ಅವನಿಗೆ ಒಂದು ರೀತಿ ಇರಿಸು ಮುರುಸಾಗ್ತದೆ. ಇಸ್ತ್ರಿ ಪೆಟ್ಟಿಗೆ ರಿಪೇರಿಯ ಎಲ್ಲ ಘಟನೆಗಳನ್ನು ರಿಪೇರಿ ಬಾಬು ಮಾತ್ರ ಅವನದ್ದೇ ದೃಷ್ಟಿಕೋನದಲ್ಲಿ ನೋಡ್ತಾನೆ. ಅವನು ಏನು ಹೇಳ್ತಾನೆ ಅಂದರೆ, ನೀವು ನನ್ನ ಹೆಸರು ಹಾಳು ಮಾಡಬೇಕಂತಾನೆ ಯೂಸೇ ಮಾಡದಿದ್ದ ಸೈಡಿಗೆ ಇಟ್ಟಿದ್ದ 50 ವರ್ಷ ಹಳೆಯ ಈ ಐರನ್ ಬಾಕ್ಸನ್ನು ರಿಪೇರಿಗೆ ಕೊಟ್ರಿ ಎಂದು ಎಲ್ಲರ ಬಳಿ ಬೈದುಕೊಂಡು ಬಂದನಲ್ಲದೆ, ಅದಾದ ಮೇಲೆ ಲೇಖಕರು ಯಾವ ವಸ್ತುವನ್ನು ರಿಪೇರಿಗೆ ಕೊಟ್ಟರೂ ಕೂಡ ಇದು ನನ್ನ ಲೆವೆಲ್ಗೆ ಆಗಲ್ಲ ಬಿಡಿ, ಫಾರಿನ್ಗೆ ಕಳಿಸಿ ನೋಡಿ ಯಾವುದಕ್ಕೂ ಎಂದು ಹೇಳಿ ತಿರಸ್ಕರಿಸತೊಡಗುತ್ತಾನೆ.
ಅವನ ಮತ್ತು ಲೇಖಕರ ಕುಟುಂಬದ ಮಧ್ಯೆ ಸಂಬಂಧ ಮತ್ತೆಂದು ಇಸ್ತ್ರಿ ಮಾಡಿ ಒಂದೇ ರೀತಿಯಾಗಿ ಸರಿಪಡಿಸಲು ಆಗದೇ ಇರುವಷ್ಟು ಹದಗೆಟ್ಟು ಹೋಗ್ತದೆ. ರಿಪೇರಿಯಿಂದ ಒಳ್ಳೆಯದಾಗುವುದು ಕೆಟ್ಟದಾಗುವುದು ಸಂದರ್ಭಕ್ಕೆ ಬಿಟ್ಟದ್ದು. ಆದರೆ ಇಂದು ಜನರಿಗೆ ತಮ್ಮ ವಸ್ತು ಹಾಳಾದಾಗಲೆಲ್ಲ ಹೊತ್ತುಕೊಂಡು ಹೋಗಿ ರಿಪೇರಿ ಮಾಡಿಸುವಷ್ಟು ಮತ್ತು ಅದು ತಯಾರಾಗುವವರೆಗೆ ಕಾಯುವಷ್ಟು ತಾಳ್ಮೆ ಇಲ್ಲ. ರಿಪೇರಿಗೆ ದುಡ್ಡು ಸಮಯ ವ್ಯರ್ಥ ಮಾಡುವ ಬದಲು ಹೊಸತೇ ತೆಗೆದುಕೊಳ್ಳಬಹುದಲ್ಲ ಎಂಬುದೇ ಈಗಿನವರ ಜೀವನ ಮಂತ್ರವಾಗಿದೆ. ಅಷ್ಟೇ ಅಲ್ಲ, ಈಗ ಎಲ್ಲರಿಗೂ ಕೂಡ ತೊಂದರೆಯಾಗುತ್ತಿರುವುದು ರಿಪೇರಿಗೆಂದು ಮಾಡಬೇಕಾದ ಓಡಾಟವಲ್ಲ. ಅಕಸ್ಮಾತ್ ರಿಪೇರಿಯಾಗಿ ಬಿಟ್ಟರೆ ಮತ್ತೆ ಅದೇ ವಸ್ತುವನ್ನು ಉಪಯೋಗಿಸಬೇಕಲ್ಲ ಅನ್ನುವಂಥ ಬೇಸರ. ಕೊಳ್ಳುಬಾಕತನವೋ ಚಂಚಲತೆಯೋ ಒಟ್ಟಿನಲ್ಲಿ ನಮ್ಮ ಮನಸ್ಸುಗಳೇ ದುರ್ಬಲವಾಗಿದೆ. ಅದಕ್ಕೆ ಸಮಾಜವೂ ಕೂಡ ದುರ್ಬಲವಾಗುತ್ತಾ ಹೋಗುತ್ತದೆಯೋ ಏನೋ. ಕಂಪನಿಗಳು ಕೂಡ ತಮ್ಮ ಆಲೋಚನೆಯ ರೀತಿಯನ್ನು ಬದಲಿಸಿಬಿಟ್ಟಿವೆ, ನೀತಿಯನ್ನು ಕೂಡ ಮರೆಯುತ್ತಾ ಇದೆ. ಒಂದು ಮೊಬೈಲ್ ತೆಗೆದುಕೊಂಡವನು 15 ವರ್ಷ ಮತ್ತೆ ಮಾರ್ಕೆಟ್ ಕಡೆಗೆ ಮುಖ ಹಾಕದಿದ್ದರೆ ತಮ್ಮ ಕಂಪನಿಗೆ ನಷ್ಟ ಅನ್ನುವಂಥ ದೃಷ್ಟಿಕೋನ ಈಗ ಅವರಲ್ಲಿ ಬಂದುಬಿಟ್ಟಿದೆ. ಅದಕ್ಕೆ ಇರಬೇಕು 90ರ ದಶಕದಲ್ಲಿ ಬರುತ್ತಿದ್ದ ನೋಕಿಯಾ ಮೊಬೈಲ್ಗಳು ಬುರ್ಜ್ ಖಲೀಫಾ ಕಟ್ಟಡದ ಮೇಲಿಂದ ಬಿದ್ದರೂ ಕೂಡ ಒಡೆಯುತ್ತಿರಲಿಲ್ಲ. ಈಗಿನವು ಸುಮ್ಮನೆ ಜೇಬೊಳಗೆ ಇಟ್ಟುಕೊಂಡಾಗಲೇ ಸ್ಕ್ರ್ಯಾಚ್ ಆಗಿಬಿಟ್ಟಿರ್ತದೆ. ಹೀಗೆ ಭಾವನೆಗಳೂ ಕೂಡ ಇಂದು ಜಗತ್ತಿನಲ್ಲಿ ಈ ಕ್ಷಣದ ನೆಮ್ಮದಿಗಾಗಿಯೇ ಹುಟ್ಟುವಂತಾಗಿದೆ. ಇಂದು ರಿಪೇರಿ ಎನ್ನುವುದೇನಾದರೂ ಬೇಕಾಗಿದ್ದರೆ ಅದು ನಮ್ಮ ಮನಸ್ಸಿಗೆ ಮಾತ್ರ ಅನ್ನುವಂಥದ್ದನ್ನು ಲೇಖಕರು ಹೇಳ್ತಾರೆ. ವಸ್ತುಗಳನ್ನು, ದೇಹವನ್ನು ಬೇರೆಯವರು ರಿಪೇರಿ ಮಾಡಬಹುದು, ಆದರೆ ನಮ್ಮ ಮನಸ್ಸುಗಳನ್ನು ಯಾರಿಂದಲೂ ಕೂಡ ರಿಪೇರಿ ಮಾಡಲು ಸಾಧ್ಯವಿಲ್ಲ. ಅದರ ಮೆಕ್ಯಾನಿಕ್ಗಳು ನಾವೇ ಆಗಬೇಕು ಅನ್ನುವಂಥದ್ದನ್ನು ಲೇಖಕರು ಈ ಒಂದು ರಿಪೇರಿ ಅನ್ನುವಂತಹ ಈ ಬರಹದಲ್ಲಿ, ಲೇಖನದಲ್ಲಿ ರಿಪೇರಿಯಿಂದಾಗಿ ಸಂಬಂಧಗಳು ಬೆಳೆಯುತ್ತವೆ ಮತ್ತು ಅಳಿಯುತ್ತವೆ ಎಂದು ಈ ಲೇಖನದಲ್ಲಿ ಬಹಳಷ್ಟು ಮಾರ್ಮಿಕವಾಗಿ ಹೇಳ್ತಾರೆ. ಇನ್ನು 6 ಅಂಕದ ಪ್ರಶ್ನೋತ್ತರವನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಕಿಣ್ಸುಗಿ ಎಂದರೇನು? ಇಲ್ಲಿ ಕಿಣ್ಸುಗಿ ಅಂತ ಇದೆ, ಕಿಣ್ಸುಗಿ ಕೂಡ ಹೇಳ್ತಾರೆ. ಕಿಣ್ಸುಗಿ ಎಂದರೇನು? ಅದರ ಹಿನ್ನೆಲೆಯಲ್ಲಿ ರಿಪೇರಿ ಬರಹವು ಏನನ್ನು ಹೇಳುತ್ತದೆ? ವಿವರಿಸಿರಿ. ಉತ್ತರ ನೋಡಿ. ಕಿಣ್ಸುಗಿ ಅಂದರೆ ಜಪಾನಿನ ಒಂದು ವಿಶೇಷ ರಿಪೇರಿ ತಂತ್ರ. ಹಾಗೆ ಇದು ದುರಸ್ತಿ ಕಿಟ್ ಅನ್ನೋದು ಕೂಡ ಇದರ ಅರ್ಥ ಇದೆ. ಹಾಗೆ ಗೋಲ್ಡನ್ ಜಾಯ್ನರಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಇದು ಹಾಳಾದ ವಸ್ತುಗಳನ್ನು ಮರುಜೋಡಣೆಯ ಮಾತನಾಡುವಾಗ ಗಮನಿಸಬೇಕಾದಂಥ ಒಂದು ತಂತ್ರ. ಒಡೆದು ಹೋದ ಮಡಿಕೆ, ಬಟ್ಟಲುಗಳನ್ನು ಚಿನ್ನದ ಅಂಶ ಸೇರಿಸಿ ಮರುಜೋಡಣೆ ಮಾಡುವ ಈ ವಿಶೇಷ ರಿಪೇರಿ ತಂತ್ರ ಈಗ ಅದ್ಭುತ ಕಲೆಯಾಗಿಯೇ ಪ್ರಸಿದ್ಧವಾಗಿದೆ. ಈ ಕಿಣ್ಸುಗಿ ಕಲೆಯ ಮೂಲ 14ನೇ ಶತಮಾನದ ಜಪಾನಿ ರಾಜ ಆಶಿಕಾಗ ಯೋಶಿಮಿಟ್ಸುವಿನವರೆಗೆ ಹೋಗುತ್ತದೆ. ಅವನ ಬಳಿ ಟೀ ಕುಡಿಯಲೆಂದು ಒಂದು ವಿಶಿಷ್ಟವಾದ ಮಣ್ಣಿನ ಬಟ್ಟಲು ಇತ್ತು. ಆದರೆ ಒಂದು ದಿನ ಆ ಬಟ್ಟಲು, ಆ ವಿಶಿಷ್ಟವಾದಂತಹ ಆ ಟೀ ಬಟ್ಟಲನ್ನು ಯಾವುದೋ ಒಂದು ಗಡಿಬಿಡಿಯಲ್ಲಿ ಮುರಿದುಕೊಂಡು ಬಿಡ್ತಾನೆ. ಅದಕ್ಕೆ ಬದಲಿ ಬಟ್ಟಲನ್ನು ಬಳಸಲು ಮನಸ್ಸಾಗದೆ ರಿಪೇರಿ ಮಾಡಿಕೊಡಲು ಚೈನಾಕ್ಕೆ ಈ ಬಟ್ಟಲನ್ನು ಕಳಿಸುತ್ತಾನೆ. ಏನೇ ಮುರಿದು ಹೋದರೂ ಲೋಹದ ಹಾಳೆಗಳನ್ನು ಉಪಯೋಗಿಸಿ ಕೂಡಿಸುವುದು ಆಗ ಚೈನಾದಲ್ಲಿ ಬಳಕೆಯಲ್ಲಿತ್ತಂತೆ. ಅದನ್ನೇ ಬಟ್ಟಲಿನ ಮೇಲೂ ಕೂಡ ಪ್ರಯೋಗಿಸಿದರು. ಆದರೆ ಲೋಹದ ಹಾಳೆಗಳ ಅಂಗಿಚಡ್ಡಿ ಧರಿಸಿ ಬಂದ ಆ ಬಟ್ಟಲನ್ನು ನೋಡಿದಾಗ ರಾಜನಿಗೆ ಚಂದ ಕಾಣಿಸಲಿಲ್ಲ ಅಂತೆ, ಬಳಸಲು ಯೋಗ್ಯವೂ ಅನಿಸಲಿಲ್ಲ. ಕೊನೆಗೆ ಹಿತ್ತಲ ಗಿಡದಲ್ಲೇ ಮದ್ದು ಹುಡುಕುವ ಜ್ಞಾನೋದಯವಾಗಿ ಆ ರಾಜ ತನ್ನ ರಾಜ್ಯದಲ್ಲಿಯೇ ಇದ್ದ ಕಲಾವಿದರನ್ನು ಕರೆಸಿದ್ದಂತೆ. ಆ ಬಟ್ಟಲಿನ ತುಂಡುಗಳನ್ನು ನಿಮ್ಮ ಪ್ರತಿಭೆ ಉಪಯೋಗಿಸಿ ಜೋಡಿಸಬೇಕು, ಅದು ಸುಂದರವಾಗಿ ಕಾಣಬೇಕು, ಆದರೆ ಅದು ಮುರಿದು ಹೋಗಿತ್ತು ಎಂಬ ಕುರುಹುಗಳನ್ನು ಮರೆಮಾಚಬಾರದು ಎಂದು ಸವಾಲಿಸಿದನಂತೆ. ಆಗ ಮೂಡಿದ ಈ ವಿಶಿಷ್ಟ ಕಲೆಯೇ ಕಿಣ್ಸುಗಿ.
ಮುರಿದ ಭಾಗಗಳನ್ನು ಚಿನ್ನದಿಂದ ಜೋಡಿಸುವ ಈ ಕಲೆ ಮರುಜೋಡಣೆಯಾಗಿರುವ ವಸ್ತುವಿನಲ್ಲಿ ಚಿನ್ನದ ಬಿರುಕುಗಳನ್ನು ಶಾಶ್ವತವಾಗಿಸ್ತದೆ. ಅದನ್ನು ನೋಡಿದಾಗಲೆಲ್ಲ ಆ ವಸ್ತು ಈಗಿರುವ ರೂಪಕ್ಕೆ ಬರುವ ಮುನ್ನ ಎಲ್ಲೆಲ್ಲಿ ಒಡೆದಿತ್ತು, ಎಲ್ಲೆಲ್ಲಿ ಮುರಿದಿತ್ತು ಎನ್ನುವುದು ಎಲ್ಲರಿಗೂ ಕಾಣಬೇಕು. ಈ ಕಿಣ್ಸುಗಿಯ ಹಿನ್ನೆಲೆಯಲ್ಲಿ ಬರಹ ಹೇಳುವುದಿಷ್ಟೇ, ಅಂದರೆ ಈ ಲೇಖನ ಹೇಳುವುದಿಷ್ಟೇ: ನಾವಿರುವ ಸ್ಥಿತಿಗೆ ತಲುಪಲು ಎಷ್ಟು ಬಾರಿ ಹತಾಶರಾಗಿದ್ದೇವೆ, ಎಷ್ಟು ಬಾರಿ ಮನಸ್ಸುಗಳನ್ನು ಒಡೆದು ಜೋಡಿಸಿಕೊಂಡಿದ್ದೇವೆ, ಆ ಮತ್ತೆ ಕಟ್ಟಿಕೊಳ್ಳುವ ಚಿನ್ನದಂತಹ ಪ್ರಕ್ರಿಯೆಯಿಂದಲೇ ಮತ್ತೆ ಗೆದ್ದಿದ್ದೇವೆ ಎಂಬುದು ನೆನಪಾಗಿ ಯಾವತ್ತಿಗೂ ಕೂಡ ಸೋಲನ್ನು ವಿಶೇಷ ಪ್ರೀತಿಯಿಂದ ಸ್ವೀಕರಿಸುವಂತಹ ಗುಣ ಬರಬೇಕು ಅನ್ನುವಂಥದ್ದೇ ಈ ಕಿಣ್ಸುಗಿ ರಿಪೇರಿ ಕಲೆಯ ಆಶಯ. ಹಾಗೆ ಬಿರುದುಗಳನ್ನು, ಅಭಿಪ್ರಾಯಗಳನ್ನು ಸಂಭ್ರಮಿಸಬೇಕು ಎಂಬುದು ಖಂಡಿತವಾಗಿಯೂ ಹಿಂದೆಂದಿಗಿಂತಲೂ ಇಂದಿಗೆ ಅಗತ್ಯವಾಗಿದೆ ಅನ್ನೋದನ್ನು ಈ ಬರಹ ಬಹಳಷ್ಟು ರೋಚಕವಾಗಿ ನಮ್ಮ ಒಳಗನ್ನು ಬಗೆಯುತ್ತದೆ. ಇನ್ನೊಂದು ಪ್ರಶ್ನೆ ಇದೆ: ನಮ್ಮ ಮನಸ್ಸುಗಳಿಗೆ ಯಾವತ್ತಿದ್ದರೂ ನಾವೇ ಮೆಕ್ಯಾನಿಕ್. ಈ ಪರಿಕಲ್ಪನೆಯನ್ನು ರಿಪೇರಿ ಬರಹದ ಹಿನ್ನೆಲೆಯಲ್ಲಿ ವಿವರಿಸಿರಿ ಅಥವಾ ಚರ್ಚಿಸಿರಿ. ಉತ್ತರ ನೋಡಿ: ನಮ್ಮ ಮನಸ್ಸುಗಳಿಗೆ ಯಾವತ್ತಿದ್ದರೂ ಕೂಡ ನಾವೇ ಮೆಕ್ಯಾನಿಕ್. ಈ ಪರಿಕಲ್ಪನೆಯನ್ನು ಸಂಪತ್ ಸಿರಿಮನೆ ಅವರು ಬರೆದಂತಹ ರಿಪೇರಿ ಅನ್ನುವ ಬರಹದಲ್ಲಿ ತುಂಬ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ. ಜಪಾನಿಯರ ಸೌಂದರ್ಯಶಾಸ್ತ್ರದಲ್ಲಿ ವಚಿ ಸಚಿ ಎನ್ನುವಂಥ ಒಂದು ಆದರ್ಶವಿದೆ. ಬೌದ್ಧ ಧರ್ಮದ ಅಶಾಶ್ವತೆಯ ಬೋಧನೆಯಿಂದ ಹುಟ್ಟಿಕೊಂಡಿರುವ ಈ ವಚಿ ಸಚಿ ಜಗತ್ತಿನಲ್ಲಿ ಪೂರ್ಣತೆ ಮತ್ತು ಅಪರಿಪೂರ್ಣತೆಯಲ್ಲಿಯೇ ಸೌಂದರ್ಯ ಇರುವುದು ಎಂದು ಹೇಳುತ್ತದೆ. ವಚಿ ಸಚಿಯ ಬೋಧನೆಯನ್ನು ಮಾನಸಿಕ ತಜ್ಞರು ಚಿಕಿತ್ಸೆಗಾಗಿ ಬಳಸಿಕೊಳ್ಳುತ್ತಾರೆ. ರಿಪೇರಿಯ ಸಾಧ್ಯತೆಯೇ ಇಲ್ಲದ ಘಾಸಿಗೊಂಡಂತಹ ಮನಸ್ಸಿಗೆ ಯಾವುದೂ ಕೂಡ ಇರುವುದಿಲ್ಲ. ರಿಪೇರಿ ಮಾಡಲು ಸಾಧ್ಯವೇ ಇಲ್ಲ. ನಮ್ಮ ಒಳಗಿನ ಅಪೂರ್ಣತೆಯನ್ನು ನಾವು ಒಪ್ಪಿಕೊಂಡರೆ ಮಾತ್ರ ನಮ್ಮನ್ನು ನಾವು ರಿಪೇರಿ ಮಾಡಿಕೊಳ್ಳುವುದು ಸಾಧ್ಯ ಅಥವಾ ಸುಲಭ ಅನ್ನುವುದನ್ನು ಈ ವಚಿ ಸಚಿ ಆದರ್ಶ ಇಂದಿಗೂ ಕೂಡ ಸಾರ್ತದೆ. ರಿಪೇರಿಗಳು ನಮ್ಮ ಮನಸ್ಸನ್ನು ಒಂದು ಮಾಡಬಹುದು, ಇಲ್ಲವೇ ನಮ್ಮ ಮನಸ್ಸನ್ನು ಒಡೆಯಬಹುದು. ರಿಪೇರಿಯಿಂದ ಒಳ್ಳೆಯದಾಗುವುದು ಅಥವಾ ಕೆಟ್ಟದ್ದಾಗುವುದು ಸಂದರ್ಭಕ್ಕೆ ಬಿಟ್ಟದ್ದು. ಭಾವನೆಗಳು ಸೇರಿದಂತೆ ಇಂದು ಜಗತ್ತಿನಲ್ಲಿ ಎಲ್ಲವೂ ಆ ಕಷ್ಟದ ನೆಮ್ಮದಿಯಾಗಿ ಹುಟ್ಟುತ್ತಿರುವ ಸಂದರ್ಭದಲ್ಲಿ ನಮಗೆ ಇಂದು ನಿಜವಾಗಿಯೂ ಕೂಡ ರಿಪೇರಿ ಬೇಕೇ ಎನ್ನುವುದಾದರೆ ರಿಪೇರಿ ಬೇಕು, ಅದು ನಮ್ಮ ಮನಸ್ಸಿಗೆ ಮಾತ್ರ. ವಸ್ತು ಹಾಗೂ ದೇಹಗಳನ್ನು ಬೇರೆಯವರು ರಿಪೇರಿ ಮಾಡಬಹುದು, ಆದರೆ ನಮ್ಮ ಮನಸ್ಸನ್ನು ಯಾರಿಂದಲೂ ಕೂಡ ರಿಪೇರಿ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ಮನಸ್ಸನ್ನು ರಿಪೇರಿ ಮಾಡುವವರು ನಾವೇ ಮೆಕ್ಯಾನಿಕ್ ಆಗಬೇಕು. ಇನ್ನು ವಿದ್ಯಾರ್ಥಿಗಳೇ ಟಿಪ್ಪಣಿ ಬರ್ಬೋದು. ಇಲ್ಲಿ ರಿಪೇರಿ ಅನ್ನುವಂಥದ್ದು ನಾನೀಗ ಹೇಳಿದಂಥ ಉತ್ತರವನ್ನೇ ಸಂಕ್ಷಿಪ್ತವಾಗಿ ಬರೆಯಿರಿ. ಇನ್ನು 1 ಅಂಕದ ಪ್ರಶ್ನೋತ್ತರವನ್ನು ಗಮನಿಸಿ. ಈ ಬರಹದ ಲೇಖಕರು ಯಾರು? ಉತ್ತರ ಸಂಪತ್ ಸಿರಿಮನೆ. 2ನೇ ಪ್ರಶ್ನೆ: ರಿಪೇರಿ ಬರಹದ ಆಶಯವೇನು? ಉತ್ತರ ಭೌತಿಕ ವಸ್ತು ರಿಪೇರಿ ಹಾಗೂ ಮಾನಸಿಕ ರಿಪೇರಿಯ ಕುರಿತು ಹೇಳುವುದೇ ಈ ಬರಹದ ತಿರುಳು. 3ನೇ ಪ್ರಶ್ನೆ: ರಿಪೇರಿ ಎಂದರೆ ಏನು? ಉತ್ತರ ರಿಪೇರಿ ಎಂದರೆ ಹಾಳಾದ ವಸ್ತುಗಳನ್ನು ಮರುಜೋಡಿಸುವುದು. 4ನೇ ಪ್ರಶ್ನೆ: ಜಪಾನಿಯರ ಸೌಂದರ್ಯಶಾಸ್ತ್ರದ ಒಂದು ಆದರ್ಶ ಯಾವುದು? ಉತ್ತರ ವಚಿ ಸಚಿ. 5ನೇ ಪ್ರಶ್ನೆ: ಜಪಾನಿನ ಪುರಾತನ ಅಭ್ಯಾಸ ಯಾವುದು? ಉತ್ತರ ಕಿಣ್ಸುಗಿ. 6ನೇ ಪ್ರಶ್ನೆ: ಜೀರ್ಣೋದ್ಧಾರ ಏನನ್ನು ಸೂಚಿಸುತ್ತದೆ? ಉತ್ತರ ರಿಪೇರಿಯನ್ನು ಸೂಚಿಸುತ್ತದೆ. 7ನೇ ಪ್ರಶ್ನೆ: ಲೇಖಕರ ಕುಟುಂಬದೊಂದಿಗೆ ಮನಸ್ಸು ಒಡೆದುಕೊಂಡವರು ಯಾರು? ಉತ್ತರ ರೇಡಿಯೋ ರಿಪೇರಿ ಬಾಬು. 8ನೇ ಪ್ರಶ್ನೆ: ರಿಪೇರಿಯಿಂದ ಒಳ್ಳೆಯದು ಕೆಟ್ಟದ್ದು ಆಗುವುದು ಯಾವುದಕ್ಕೆ ಬಿಟ್ಟದ್ದು? ಉತ್ತರ ಸಂದರ್ಭಕ್ಕೆ. 9ನೇ ಪ್ರಶ್ನೆ: ಇಂದು ಎಲ್ಲರ ಜೀವನ ಮಂತ್ರ ಯಾವುದಾಗಿದೆ? ಉತ್ತರ ರಿಪೇರಿಗೆ ದುಡ್ಡು ಸಮಯ ವ್ಯರ್ಥ ಮಾಡುವ ಬದಲು ಹೊಸತೇ ತೆಗೆದುಕೊಳ್ಳಬಹುದಲ್ಲ ಎಂಬುದು
ಇಂದು ಎಲ್ಲರ ಜೀವನ ಮಂತ್ರವಾಗಿದೆ. 10ನೇ ಪ್ರಶ್ನೆ, ನಮ್ಮ ಮನಸ್ಸುಗಳಿಗೆ ಮೆಕ್ಯಾನಿಕ್ ಯಾರು? ಉತ್ತರ, ನಮ್ಮ ಮನಸ್ಸುಗಳಿಗೆ ಮೆಕ್ಯಾನಿಕ್ ನಾವೇ. ಸರಿ ವಿದ್ಯಾರ್ಥಿಗಳೇ, ರಿಪೇರಿ ಅನ್ನುವಂತಹ ಬರಹದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ಮುಂದೆ ಹೊಸ ಒಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.